ಪ್ರೈಸ್ ದಿ ಲಾರ್ಡ್. ಕಡೆಯ ಕಾಲದಲ್ಲಿ ಜೀವಿಸುವವರಾಗಿದ್ದೇವೆ. ಎಚ್ಚರಿಕೆಯಿಂದ ಜೀವಿಸುವವರಾಗಿರಬೇಕು. ಯಾಕಂದ್ರೆ ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು, ಸತ್ಯವನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ವಂಚನೆಗೆ ಒಳಗಾಗುವ ದಿನವಾಗಿದೆ ಪ್ರಿಯರೇ. ಈ ಕಾಲದಲ್ಲಿ ಸೈತಾನನು ವಂಚಿಸುವವನಾಗಿದ್ದಾನೆ. ನಿಮ್ಮ ಹೀನ ಸ್ಥಿತಿ, ನಿಮ್ಮ ಹೋರಾಟವನ್ನು ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲಿಸಿ, ಕ್ರಿಸ್ತನಲ್ಲಿ ದೇವರಲ್ಲಿ ಎಂಬುದಾಗಿ ನಿಮ್ಮಲ್ಲೇ ಪ್ರಶ್ನೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಯಾರು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಸತ್ಯವನ್ನು ತಿಳಿದುಕೊಂಡು ಹಿಂದೆ ಹೋಗುತ್ತಾರೋ, ಕ್ರಿಸ್ತನಿಂದ ದೂರ ಆಗುತ್ತಾರೋ, ಅವರ ಸ್ಥಿತಿಯು ಘೋರವಾಗಿರುತ್ತೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ನೋಡಬಹುದು, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಿಗೆ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದರೆ ಸತ್ಯವನ್ನು ತಿಳಿದುಕೊಂಡು, ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಆತನಿಂದ ದೂರ ಆಗಿ ಲೋಕದ ಹಿಂದೆ ಹೋದವರು, ಅವರ ಸ್ಥಿತಿಯು ಬಹು ಘೋರವಾಗಿರುತ್ತೆ ಪ್ರಿಯರೇ.